ದರ್ಶನ್ ಪರ ವಕೀಲರು ಈಗ ವಾದವನ್ನ ಆರಂಭ ಮಾಡಿದ್ದಾರೆ. ಯಾವ ರೀತಿಯಾದಂಥ ವಾದವನ್ನ ಮಂಡನೆ ಮಾಡ್ತಾರೆ ಹಾಗಾದ್ರೆ ದರ್ಶನ್ ಪರ ವಕೀಲರು ಅನ್ನೋದು ಈಗಿರುವಂತ ಕುತೂಹಲ. ಸಿದ್ಧಾರ್ಥ ದವೆ, ದರ್ಶನ್ ಪರ ವಕೀಲ ಸಿದ್ಧಾರ್ಥ ದವೆ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಈಗ ಇಂಟ್ರೆಸ್ಟಿಂಗ್ ಆಗಿ ನಡೀತಾ ಇದೆ ಒಂದು ವಾದ ಪ್ರತಿವಾದ ಎಲ್ಲವೂ ಕೂಡ. ಒಂದಂತೂ ಸ್ಪಷ್ಟ, ಏನ್ ಬೇಕಾದ್ರೂ ಆಗ್ಬಹುದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಇವತ್ತು ಏನ್ ಬೇಕಾದ್ರೂ ಆಗ್ಬಹುದು. ವಿದೇಶದಲ್ಲಿದ್ದಾರೆ ದರ್ಶನ್ ಅವರು, ಡೆವಿಲ್ ಸಿನಿಮಾ ಶೂಟಿಂಗ್ ಹೋಗಿದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ. ಇದರ ನಡುವೆ ಟೆನ್ಷನ್ ಅಂತೂ ಇದ್ದೇ ಇದೆ, ಏನಪ್ಪ ಆಗುತ್ತೆ ಇವತ್ತು ಅಂತ ಹೇಳಿ. ಏನ್ ಬೇಕಾದ್ರೂ ಆಗ್ಬೋದು. ಬೇಲ್ ಏನಾದರೂ ರದ್ದಾಗ್ಬಿಟ್ರೆ ದರ್ಶನ್ ಈಗಲೇ ವೀಸಾ ಕ್ಯಾನ್ಸಲ್ ಆಗುತ್ತೆ, ಅಲ್ಲಿಂದ ಡೈರೆಕ್ಟ್ ಆಗಿ ಭಾರತಕ್ಕೆ ಬರಬೇಕು, ಪೊಲೀಸರ ವಶದಲ್ಲಿ ಇರ್ತಾರೆ ಬೇಲ್ ರದ್ದಾದ್ರೆ. ಬೇಲ್ ಕಂಟಿನ್ಯೂ ಆದರೆ ಅವ್ರ ಪಾಡಿಗೆ ಅವರು ಎಷ್ಟು ದಿನ ಟೈಮ್ ತಗೊಂಡು ಹೋಗಿದಾರೋ ಅಷ್ಟು ದಿನ ಶೂಟಿಂಗ್ ಮುಗಿಸ್ಕೊಂಡು ಆರಾಮಾಗಿ ಬರ್ಬೋದು, ನೋ ಪ್ರಾಬ್ಲಮ್. ಆದರೆ ಇಲ್ಲಿ ಸಿದ್ಧಾರ್ಥ ದವೆ ಅವರ ವಾದ ಮಂಡನೆ ಯಾವ ರೀತಿಯಾಗಿರುತ್ತೆ ಅನ್ನೋ ಕುತೂಹಲ ಅಂತೂ ಇದ್ದೇ ಇದೆ. ಈಗ ದರ್ಶನ್ ಪರ ವಕೀಲ ಸಿದ್ಧಾರ್ಥ ದವೆ, ಸೊ ಈಗ ವಾದ ಆರಂಭ ಆಗಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಈಗ ಒಂದು ಕಡೆ ಲೂಥ್ರಾ ಅವರು ವಾದವನ್ನ ಮಂಡಿಸಿ ಆಗಿದೆ. ಇದರ ಜೊತೆಗೆ ನ್ಯಾಯಮೂರ್ತಿಗಳು ಕೂಡ ಒಂದಿಷ್ಟು ವಿಚಾರಗಳ ಬಗ್ಗೆ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ ಬಗ್ಗೆ ಕೊಲೆ ಮಾಡಿ ಫೋಟೋ ತೆಗೆದುಕೊಳ್ತಾರೆ ಅಂತ ಅಂದ್ರೆ ಅವರ ಮನಸ್ಥಿತಿ ಅಂತದ್ದು ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡಿರೋದು. ಆ ಗ್ಯಾಂಗ್ನ ಮನಸ್ಥಿತಿ ಅಂತದ್ದು, ಆ ಆರೋಪಿಗಳ ಮನಸ್ಥಿತಿ ಅಂತದ್ದಿರ್ಬೋದು ನೋಡಿ. ಕೊಲೆ ಮಾಡಿ ಅಲ್ಲೇ ಫೋಟೋ ತೆಗೆದುಕೊಳ್ತಾರೆ ಅಂತ ಅಂದ್ರೆ ಅವರ ಬಟ್ಟೆಯ ಮೇಲೆ, ಅವರು ಹಾಕಿದ್ದಂಥ ಬಟ್ಟೆಯ ಮೇಲೆ ರೇಣುಕಾ ಸ್ವಾಮಿಯ ರಕ್ತದ ಗುರುತಿದೆ, ಕಲೆ ಇದೆ. ಸೊ ಎಲ್ಲವೂ ಕೂಡ ಸ್ಪಷ್ಟ. ಎಲ್ಲದರ ನಡುವೆ ಈ ಹಿಂದೆನೆ ಹೈಕೋರ್ಟ್ನ ಬೇಲನ್ನ ಪ್ರಶ್ನೆ ಮಾಡಿದ್ರು. ಹೆಂಗ್ ಬೇಲ್ ಕೊಟ್ಬಿಟ್ರು ಹೈಕೋರ್ಟ್ನವರು? ಗಂಭೀರವಾದಂಥ ಪ್ರಕರಣ ಇದು, ಕೊಡಬಾರ್ದಾಗಿತ್ತು. ಜೊತೆಗೆ ಸಾಕ್ಷಿ, ಈಗ ಈ ಒಂದು ಕೇಸ್ನ ಒಂದು ಭಾಗವಾಗಿರುವಂಥ ಒಬ್ಬ ಸಾಕ್ಷಿಯ ಜೊತೆಗೆ ದರ್ಶನ್ ಓಡಾಡ್ತಾ ಇದ್ದಾರೆ, ಕೊಲೆ ಆರೋಪಿ ದರ್ಶನ್ ಓಡಾಡ್ತಾ ಇದ್ದಾರೆ. ಈ ರೀತಿಯಾಗಾದ್ರೆ ಸಾಕ್ಷ್ಯನಾಶ ಆಗೋದಿಲ್ವಾ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿತ್ತು. ಅದಾದ ನಂತರನೇ ದರ್ಶನ್ ಅವರಿಗೆ ಡವಡವ ಶುರುವಾಗಿರುವುದು. ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ಆದೇಶವನ್ನೇ ಪ್ರಶ್ನೆ ಮಾಡಿತ್ತು ಮತ್ತು ಅಸಮಾಧಾನವನ್ನ ವ್ಯಕ್ತಪಡಿಸಿತ್ತು. ಅದೆಂಗ್ ಕೊಟ್ಬಿಟ್ರು? ಇಂಥ ಗಂಭೀರವಾದಂಥ ಪ್ರಕರಣ. ದರ್ಶನ್ ಏನು ಸಾಮಾನ್ಯ ವ್ಯಕ್ತಿನ? ಜೊತೆಗೆ ಒಬ್ಬ ಸಾಕ್ಷಿ ಹೇಳುವಂತ ವ್ಯಕ್ತಿಯ ಜೊತೆಗೆ ಅವರು ವೇದಿಕೆಯಲ್ಲಿ ಕಾಣಿಸಿಕೊಳ್ತಾರೆ, ಅವ್ರ ಜೊತೆಗೆ ಓಡಾಡ್ತಾರೆ ಅಂತ ಅಂದ್ರೆ ಆ ವ್ಯಕ್ತಿ ಏನು ಸಾಕ್ಷಿ ಹೇಳೋದಕ್ಕೆ ಸಾಧ್ಯ? ಸಾಕ್ಷಿ ನಾಶ ಆಗೋದಿಲ್ವಾ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿತ್ತು. ಸೊ ಹಾಗಾಗಿನೇ ಬಹಳಷ್ಟು ಕುತೂಹಲ ಇದೆ, ಇವತ್ತು ಏನಾಗುತ್ತೆ, ಯಾವ ರೀತಿಯಾದಂಥ ತೀರ್ಪು ಪ್ರಕಟ ಆಗುತ್ತೆ.